ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಜಿನೆಸ್ ಲಿಟ್ಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕನಕಾಂಬರ ಹೂವಿನ ಬಗ್ಗೆ ಸ್ವಲ್ಪ ವಿಶೇಷವಾದ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಕನಕಾಂಬರ ಹೂವು ಸಾಮಾನ್ಯವಾಗಿ ಮಲೆನಾಡು ಸೈಡಲ್ಲಿ ಜಾಸ್ತಿಯಾಗಿ ಬೆಳೆಸುತ್ತಾರೆ. ಈ ಹೂವಿಗೆ ಒಂದು ವಿಶೇಷವಾದ ಬೇಡಿಕೆ ಇದೆ. ಪೂಜೆಗೂ ಬಳಸಬಹುದು, ಔಷಧಿಗೂ ತುಂಬ ಒಳ್ಳೆಯ ಹೆಸರನ್ನು ಹೊಂದಿರುವ ಈ ಹೂವಿನ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಇದನ್ನು ಸಾಮಾನ್ಯವಾಗಿ ನಾವು ಅಕ್ಸಿಂಥಿಯೇಸಿ ಜಾತಿಗೆ ಸೇರಿರುವ ಹೂವಿದು. ಬೀಜದಿಂದನೂ ಮತ್ತು ನೇರವಾಗಿ ಸಸಿಗಳಿಂದನೂ ನಾಟಿ ಮಾಡುವುದರ ಮೂಲಕ ಇದನ್ನು ಬೆಳೆಸುತ್ತಾರೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಆಫ್ ಕನಕಾಂಬರ ಹೂವಿದೆ. ನನ್ನ ಹತ್ರ ಒಂದೆರಡು ಕಲರ್ಸ್ ಇದ್ದಾವೆ. ಈ ಕಲರ್ ಒಂದು, ಆಮೇಲೆ ಅರಿಶಿನ ಕಲರಲ್ಲಿ ಬರುತ್ತೆ, ಒಂದು ಬೆಳ್ಳಗೆ ಇರುತ್ತೆ, ಆ ಕಲರಲ್ಲೂ ಇರುತ್ತೆ. ನೋಡಿ, ಈ ಥರ ಮೊಗ್ಗಾಗಿ ಅದು ಹೂವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೊಂದು ವಿಶೇಷವಾದ ಗುಣಗಳನ್ನು ಹೊಂದಿರುವ ಈ ಹೂವು ಕ್ಯಾನ್ಸರ್ ಬರದಂತೆ ಕಾಪಾಡುವ ಶಕ್ತಿ ಈ ಗಿಡಕ್ಕೆ ಇದೆ. ಆ್ಯಂಟಿಮೈಕ್ರೋಬಿಯಲ್ ಪ್ರಾಪರ್ಟಿಯನ್ನು ಹೊಂದಿರುವಂಥದ್ದು. ತಲೆನೋವು ಗಾಯಕ್ಕೆ ಈ ಹೂವನ್ನು ಬಳಸುತ್ತಾರೆ. ಇದಕ್ಕೆ ನಾವು ಜಾಸ್ತಿಯಾಗಿ ನೀರಿನ ಅವಶ್ಯಕತೆ ಇರುವುದಿಲ್ಲ ಫ್ರೆಂಡ್ಸ್. 24 ಗಂಟೆಯಲ್ಲಿ ನಾವು ಇದಕ್ಕೆ ಒಂದು ಸತಿ ಮಾತ್ರ ನೀರನ್ನು ಕೊಟ್ಟರೆ ಸಾಕು. ಹೀಗೆ ಕಡ್ಡಿ ಆಗಿರುವಂಥದ್ದು ಎಲ್ಲವನ್ನು ನಾವು ತೆಗಿಬೇಕು. ಆವಾಗ ಹೊಸ ಚಿಗುರು ಬರಲಿಕ್ಕೆ ಅದಕ್ಕೆ ಸುಲಭವಾಗುತ್ತದೆ. ಈ ಥರ ತೆಗಿಬೇಕು. ಅದು ಮೇಲ್ಗಡೆಯಿಂದ ತೆಗಿಬಾರ್ದು, ಆ ಬುಡದಿಂದ ತೆಗೆದರೆ ಮಾತ್ರ ಅದು ಒಂದು ಹೊಸ ಚಿಗುರು ಹುಟ್ಟೋದಕ್ಕೆ ಈಸಿ ಆಗುತ್ತೆ. ಈ ಕಲರ್ ನೋಡಿ, ಇದು ಇನ್ನೊಂದು ಕಲರು ಅರಿಶಿನವಾಗಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಇದರಲ್ಲೂ ಇನ್ನೊಂದು ವೆರೈಟೀಸ್ಗಳು ಇರುತ್ತೆ. ಈ ಹೂವಿನಲ್ಲಿ ಎಲೆಯ ರಸವನ್ನು ನಾವು ಏನು ಮಾಡ್ತೀವಿ, ಗಾಯಕ್ಕೆ ಹಚ್ಬೋದು. ಯಾವಾಗ ಇದರ ಹೂವು ಎಡೆಬಲ್ ಅಂದರೆ ತಿನ್ನಬಹುದು. ಇದನ್ನು ಹಲ್ಲು ನೋವಿಗೆ ಯೂಸ್ ಮಾಡ್ತಾರೆ. ಹಲ್ಲು ನೋವು ನಿಮಗೆ ಏನಾದರೂ ಕಾಣಿಸ್ಕೊಂಡ್ರೆ ಇದಕ್ಕೆ ನಾವು ಏನು ಮಾಡ್ತೀವಿ, ಹಲ್ಲಿನ ಕೆಳಭಾಗದಲ್ಲಿ ಇದನ್ನು ಇಡುವುದರಿಂದ ಹಲ್ಲು ನೋವು ನಿಮಗೆ ಕಮ್ಮಿಯಾಗುತ್ತೆ. ಇದನ್ನು ಸಾಮಾನ್ಯವಾಗಿ ನಾವು ಮಲೆನಾಡು ಸೈಡಲ್ಲಿ ಬೆಳೆಸ್ತೀವಿ. ಆಮೇಲೆ ಇದಕ್ಕೆ ನಾವು ನೋಡಿ, ಅದು ಪೂರ್ತಿಯಾಗಿ ಈ ಥರ ಕಡ್ಡಿನ ನೀವು ಮುರಿಬೇಕು. ಇದು ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಬೀಜವನ್ನು ನಾವು ಶೇಖರಿಸಿ ಇಟ್ಟರೆ ಮಳೆಗಾಲದಲ್ಲಿ ನಾವು ಇದನ್ನು ಹಾಕಿಬಿಟ್ಟು ಸಸಿಯನ್ನು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದೇ ಅದು ಬೀಜ. ಇದನ್ನು ನಾವು ಶೇಖರಿಸಿ ಇಟ್ಕೊಬೇಕು. ಅಂದರೆ ನಮಗೆ ಗೊತ್ತಾಗುತ್ತೆ, ಬಲ್ತಿರೋ ಒಂದು ಬೀಜನೇ ನಾವು ಶೇಖರಿಸಿ ಇಟ್ಕೋಬೇಕು. ಈ ಗಿಡಗಳಿಗೆ ನಾವು ಡೈಲಿ 1 ಟೈಮ್ಸ್ ನೀರನ್ನು ಹಾಕುವುದರಿಂದ ತುಂಬ ಚೆನ್ನಾಗಿ ಸೊಂಪಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಗಿಡದಲ್ಲಿ ಎಷ್ಟೊಂದು ಹೂಗಳು ಬಿಟ್ಟಿದ್ದಾವೆ ಅಂತ. ನೋಡಲಿಕ್ಕೂ ಅಷ್ಟೇ ಸುಂದರವಾಗಿ ಕಾಣುವಂಥ ಈ ಹೂಗಳಿಗೆ ವಿಶೇಷವಾದ ಬೇಡಿಕೆಯೂ ಉಂಟು. ಈ ಸೀಸನ್ನಲ್ಲಿ ನಮಗೆ ದಿವಸಕ್ಕೆ ನಾವು 1000 ತನಕನೂ ನಾವು ಇದರಲ್ಲಿ ದುಡಿಬೋದು. ಈ ಹೂವನ್ನು ಕಟ್ಟುವುದರಿಂದ ಈ ಥರ ನಮಗೆ ಸಿಕ್ಕಿದಾಗ ಇದನ್ನು ಕಟ್ಟಿಬಿಟ್ಟು ನಾವು ಮಾರ್ಕೆಟ್ಗೆ ಕೊಡುವುದರಿಂದ ಒಂದು ಮಾರಿಗೆ ಅಂತಲೇ ಅವರು ಇಷ್ಟು ಪ್ರೈಸ್ನ ಚಾಯ್ಸ್ ಮಾಡ್ತಾರೆ. ನಿಮಗೆ ಹೂ ಜಾಸ್ತಿ ಆದಂಗೆ ಇದೆ ಮಾರ್ಕೆಟ್ ಪ್ರೈಸು ಜಾಸ್ತಿ ಇರುತ್ತೆ. ಒಂದು ಮಾರಿಗೆ ಅಂತಲೇ 150 ತಗೋತಾರೆ. ಅಷ್ಟರಲ್ಲಿ ನಮಗೆ ಒಂದು 4-5 ಮಾರು ಆಯಿತು ಅಂತ ಹೇಳಿದರೆ 1000 ತನಕನೂ ಇದರಲ್ಲಿ ನಾವು ದುಡಿಬೋದು. ದಿನಕ್ಕೆ 1000 ಅಂದರೆ ಕಮ್ಮಿನೇ. ಇದನ್ನು ಈ ಥರ ಹೂ ಸಿಕ್ಕಿದರೆ ಕಟ್ಟಿಬಿಟ್ಟು ನಾವು ಇದನ್ನು ಮಾಲೆ ಥರ ಈ ಥರ ಮಾಡಿಬಿಟ್ಟು ನಾವು ಮಾರ್ಕೆಟ್ ಪ್ರೈಸಿಗೆ ಕೊಡ್ಬೋದು. ಈ ಹೂವನ್ನು ನಾವು ಪ್ರತಿದಿನ ದೇವರಿಗೂ ಬಳಸ್ಬೋದು ನಮ್ಮ ಮನೆಗಳಲ್ಲಿ. ಆಮೇಲೆ ಇದಕ್ಕೆ ಗೊಬ್ಬರವನ್ನು ಮಾತ್ರ ನೀವು ಚೆನ್ನಾಗಿ ಹಾಕಬೇಕು. ಇದಕ್ಕೆ ದನದ ಗೊಬ್ಬರವನ್ನು ನೀವು ಹಾಕಿದರೆ ಚೆನ್ನಾಗಿ ಇದರ ಒಂದು ಹೂವನ್ನು ಬಿಟ್ಟು ನಿಮಗೆ ಅದರಿಂದ ನಾವು ದುಡಿಯಲು ನಮಗೆ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಇಷ್ಟೊಂದು ಮಾಲೆ ಆಯಿತು ಅಂತ. ಈ ಥರ ನಾವು ಕಟ್ಟಿ ಕೊಡುವುದರಿಂದ ದೇವರಿಗೂ ಅದು ಮಾರ್ಕೆಟ್ಗೂ ನಮಗೆ ಕೊಡಲಿಕ್ಕೆ ಈಸಿ ಆಗುತ್ತೆ. ಇದರ ಒಂದು ವಿಶೇಷ ಗುಣವನ್ನು ನಿಮಗೆ ಗೊತ್ತಾಯ್ತಲ್ಲ, ಒಂದು ಮನೆ ಮದ್ದಿನ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ನನ್ನ ನಾನು ಹೇಳಿಕೊಟ್ಟಿರುವ ಈ ಮಾಹಿತಿಯನ್ನು ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ನನಗೊಂದು ಲೈಕ್ ಕೊಡುವುದನ್ನು ಮರೆಯದಿರಿ. ಫ್ರೆಂಡ್ಸ್, ಏನು ಅಂದರೆ ಸೆಗಣಿಯನ್ನು ಡೈರೆಕ್ಟಾಗಿ ಹಾಕಲಿಕ್ಕೆ ಹೋಗಬೇಡಿ. ಹಿಂದಿನ ದಿವಸ ಬಕೆಟಲ್ಲಿ ಹಾಕಿ ನೆನೆಸಿಟ್ಬಿಟ್ಟು ಮರು ದಿವಸ ಅದಕ್ಕೆ ಸ್ವಲ್ಪ ಕಡಲೆ ಹಿಂಡಿಯನ್ನು ಹಾಕಿ ಸೇರಿಸ್ಬಿಟ್ಟು ಆಮೇಲೆ ಗಿಡದ ಬುಡಕ್ಕೆ ಹಾಕುವುದರಿಂದ ತುಂಬ ಚೆನ್ನಾಗಿ ಗ್ರೋ ಆಗಲಿಕ್ಕೆ ಈಸಿ ಆಗುತ್ತೆ. ನನ್ನ ಈ ಒಂದು ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ.